ಸ್ನೇಹಿತರೆ ನಮಸ್ಕಾರ. ನಾವು ಬೆಳಗ್ಗೆ ಎದ್ದ ತಕ್ಷಣ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ನ್ಯೂಸ್ ಚಾನೆಲ್ ನ ಹಾಕ್ತಿವಿ. ಸೊ ಕನ್ನಡದಲ್ಲಿ ಬಹಳಷ್ಟು ನ್ಯೂಸ್ ಚಾನೆಲ್ಸ್ ಗಳಿದಾವೆ. ಪ್ರತಿಯೊಂದು ನ್ಯೂಸ್ ಚಾನೆಲ್ಸ್ ಅಲ್ಲಿ ಬರುವಂತಹ ನ್ಯೂಸ್ ರೀಡರ್ಸ್ ಗಳ ವಾಯ್ಸ್ ಒಂದೇ ತರ ಇರುತ್ತೆ. ಸೊ ನಾರ್ಮಲ್ ಆಗಿ ಅವರು ಆತರ ಮಾತಾಡಲ್ಲ. ಒಂದು ಆರ್ಟಿಕಲ್ ನ ಓದುವಂತಹ ರೀತಿ, ನಾರ್ಮಲ್ ಆಗಿ ಓದುವಂತಹ ರೀತಿ, ಹಾಗೆ ಈ ನ್ಯೂಸ್ ರೀಡರ್ಸ್ ಏನಿದ್ದಾರೆ ಅವರು ಓದುವಂತಹ ರೀತಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ. ಸೊ ನಾನು ಅದನ್ನ ಟ್ರೈ ಮಾಡಿದೀನಿ. ಒಂದು ಆರ್ಟಿಕಲ್ ಇದೆ ನನ್ನ ಹತ್ರ, ಅದನ್ನ ನಾನು ನಾರ್ಮಲ್ ಆಗಿ ಹೇಗೆ ಓದ್ತೀನಿ, ಹಾಗೇನೆ ನ್ಯೂಸ್ ರೀಡರ್ಸ್ ಇದೇ ಆರ್ಟಿಕಲ್ ನ ಓದೋದಿದ್ರೆ ಹೇಗೆ ಓದ್ತಾರೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸುಮ್ನೆ ಟ್ರೈ ಮಾಡಿದೀನಿ. ಸೊ ನಾರ್ಮಲ್ ಆಗಿ ಹೇಗ್ ಓದುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಯೂಶುವಲ್ ಆಗಿ ನಾವು ಪೇಪರ್ ನ ಓದ್ಬೇಕಾದ್ರೆ ಅಥವಾ ನ್ಯೂಸ್ ನ ಓದ್ಬೇಕಾದ್ರೆ ಹೇಗ್ ಓದ್ತೀವಿ ಅಂತ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆಗಳು ಹೆಚ್ಚಾಗಿದ್ದು ಸೈಬರ್ ಅಪರಾಧಗಳು ಕ್ರಮೇಣವಾಗಿ ಏರಿಕೆಯಾಗ್ತಾ ಇವೆ. ಕೆಲಸ ಕೊಡಿಸುವ ನೆಪದಲ್ಲಿ ಎಟಿಎಂ ಪಿನ್ ಸಂಖ್ಯೆ, ಬ್ಯಾಂಕ್ ಖಾತೆ ಪರಿಶೀಲನೆ ಸೇರಿದಂತೆ ಬ್ಯಾಂಕ್ ಅಧಿಕಾರಿಗಳ ಹೆಸರಿನಲ್ಲಿ ದೂರವಾಣಿ ಕರೆ ಮಾಡಿ ಕೋಟಿ ಕೋಟಿ ಹಣವನ್ನ ಕ್ಷಣ ಮಾತ್ರದಲ್ಲಿ ಲಪಟಾಯಿಸುವ ಸೈಬರ್ ಕಳ್ಳರು ಜನರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಲೇ ಇದ್ದಾರೆ. ಸೊ ಇದೇ ಆರ್ಟಿಕಲ್ ಅನ್ನ ನ್ಯೂಸ್ ರೀಡರ್ಸ್ ಏನಾದ್ರೂ ಓದಿದ್ರೆ ಹೇಗೆ ಓದಬಹುದು ಅಂತ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆಗಳು ಹೆಚ್ಚಾಗಿದ್ದು ಸೈಬರ್ ಅಪರಾಧಗಳು ಕ್ರಮೇಣವಾಗಿ ಏರಿಕೆಯಾಗ್ತಾ ಇವೆ. ಕೆಲಸ ಕೊಡಿಸುವ ನೆಪದಲ್ಲಿ ಎಟಿಎಂ ಪಿನ್ ಸಂಖ್ಯೆ, ಬ್ಯಾಂಕ್ ಖಾತೆ ಪರಿಶೀಲನೆ ಸೇರಿದಂತೆ ಬ್ಯಾಂಕ್ ಅಧಿಕಾರಿಗಳ ಹೆಸರಿನಲ್ಲಿ ದೂರವಾಣಿ ಕರೆ ಮಾಡಿ ಕೋಟಿ ಕೋಟಿ ಹಣವನ್ನ ಕ್ಷಣ ಮಾತ್ರದಲ್ಲಿ ಲಪಟಾಯಿಸುವ ಸೈಬರ್ ಕಳ್ಳರು ಜನರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಲೇ ಇದ್ದಾರೆ. ಪ್ರತಿದಿನ ಇಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದ್ರೂ ಕೂಡ ಪದೇ ಪದೇ ಇಂತಹ ಜಾಲಕ್ಕೆ ಸಿಲುಕುವವರ ಸಂಖ್ಯೆ ಕಡಿಮೆಯಾಗುವ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ. ಸೊ ನಾರ್ಮಲ್ ಆಗಿ ಓದೋದಿಕ್ಕೂ ನ್ಯೂಸ್ ರೀಡರ್ಸ್ ಓದೋದಿಕ್ಕೂ ಡಿಫ್ರೆನ್ಸ್ ಇದೇ ಇರುತ್ತೆ. ಬಟ್ ಆ ನ್ಯೂಸ್ ರೀಡರ್ಸ್ ಓದುವಂತಹ ಶೈಲಿ ಇದೆ ಅಲ್ಲ, ಆ ಭಾಷೆ, ಆ ಶೈಲಿ ನಿಜಕ್ಕೂ ಕೂಡ ಶ್ಲಾಘನೀಯ. ಸೊ ನನಗೂ ಕೂಡ ಜರ್ನಲಿಸ್ಟ್ ಆಗ್ಬೇಕು ಅನ್ನುವಂತಹ ಆಸೆ ಬಹಳಷ್ಟು ಇತ್ತು. ಆದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಆ ಆಸೆಯನ್ನ ತೀರಿಸ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ನಮಸ್ಕಾರ.